ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಗ್ರಾಮದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು ಮಹಾತಪಸ್ವಿಗಳು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರೀಗಳವರ ದಿವ್ಯ ಅಡಿದಾವರೆಗಳಿಗೆ ಭಕ್ತಿಯಿಂದ ಹಣೆಮಣಿದು ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶ್ರೀಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ ಇಲ್ಲಿಯವರೆಗೆ ಸಂಗೀತವನ್ನು ತಮ್ಮೆಲ್ಲರಿಗೂ ಉಣಬಡಿಸಿರುವಂತಹ ಅಂಬರೀಷ್ ಗವಾಯಿಗಳಿಗೂ ಹನುಮಂತ ಗವಾಯಿಗಳಿಗೂ ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತ್ಯಾಗೇನ ಏಕೇನ ಅಮೃತತ್ವಮಾನಶುಃ ನ ಕರ್ಮಣ ನ ಪ್ರಜಯಾ ಧನೇನ. ಈ ವಿಶ್ವದಲ್ಲಿ ಮನುಷ್ಯ ಅಮರನಾಗಬೇಕಂದ್ರೆ ಏನು ಮಾಡಬೇಕು? ಅಮೃತತ್ವವನ್ನು ತಿಳಿದುಕೊಳ್ಳಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ನ ಕರ್ಮಣ, ಬಹಳ ಕೆಲಸ ಮಾಡೋದರಿಂದ ನೀನು ಅಮರನಾಗುವುದಿಲ್ಲ. ನ ಪ್ರಜೆಯ, ಬಹಳಷ್ಟು ಜನಬೆಂಬಲ ನಿನಗಿರುವುದರಿಂದಲೂ ನೀನು ಅಮರನಾಗುವುದಿಲ್ಲ. ಹಾಗೂ ಒಂದು ವೇಳೆ ಇತ್ತು ಅಂದ್ರೆ ರಾಜ ಮಹಾರಾಜರಿಗೇನು ಜನಬೆಂಬಲ ಕಡಿಮೆ, ಆದರೆ ಅವರು ಯಾರೂ ಇವತ್ತಿಲ್ಲ. ನ ಧನೇನ, ಸಂಪತ್ತಿನಿಂದ ಕೂಡ ಮನುಷ್ಯ ಅಮರನಾಗುವುದಿಲ್ಲ. ಹಾಗಾದರೆ ಯಾವುದರಿಂದ ನಾವು ಅಮರರಾಗಲಿಕ್ಕೆ ಸಾಧ್ಯ? ಅಮೃತತ್ವ ಇದು ಎದರಿಂದ ಪ್ರಾಪ್ತವಾಗ್ತದ ಅಂತ ಪ್ರಶ್ನೆ. ಅದಕ್ಕೆ ಋಷಿಗಳು ತಮ್ಮ ದಾರ್ಶನಿಕ ದೃಷ್ಟಿಯಿಂದ ಹೇಳ್ತಾರೆ, ತ್ಯಾಗೇನ ಏಕೇನ ಅಮೃತತ್ವಮಾನಶುಃ. ತ್ಯಾಗದಿಂದ ಮಾತ್ರ ಮನುಷ್ಯ ಈ ವಿಶ್ವದಲ್ಲಿ ಅಮರನಾಗಿ ಉಳಿಯಲಿಕ್ಕೆ ಸಾಧ್ಯ. ಆದ್ದರಿಂದ ಯಾವ ಮನುಷ್ಯ ತ್ಯಾಗ ಮಾಡಲಿಕ್ಕೆ ಸಮರ್ಥನೋ ಅವನೇ ಪೂಜನೀಯ, ಅವನೇ ಗುರು, ಅವನೇ ಇಡೀ ವಿಶ್ವದಲ್ಲಿ ತಿಳಿದಂತಹ ಮನುಷ್ಯ, ಬಲ್ಲವ ಅಂತಂದ್ರೆ ಅವನೇ. ಬಿಡ್ಲಾಕ್ ಕಲಿಬೇಕು. ನಮಗೆಲ್ಲ ಸಾಲ ಯಾವುದಾಗೈತೆ ಅಂದ್ರೆ ಹಿಡಿಲಾಕ್ ಕಲಿಯೋದಾಗಿದೆ. ಬರೇ ಹಿಡಿಯೋದು. ಸಣ್ಣ ಹುಡುಗರಿದ್ದಾಗ ಅವು ಹಿಡಿದು ಅಂದ್ರೆ ಬಿಡಂಗೇ ಇಲ್ಲ. ಅಷ್ಟು ಜೋರಾಗಿ ಗಟ್ಟಿಯಾಗಿ ಹಿಡಿತಾವೆ ಸಣ್ಣ ಮಕ್ಕಳು. ನಮಗೆ ದೊಡ್ಡವರಾದ್ರೂ ಇನ್ನೂ ಬಿಡಬೇಕತ್ತ ಅನಿಸವಲ್ದು, ಹಿಡಿಬೇಕತ್ತ ಹೇಳಿ ಅನ್ನಿಸ್ತದ. ತಿಳಿದವ್ರು ಹೇಳ್ತಾರೆ, ಎಷ್ಟು ಹಿಡ್ಕೋತ ಹೋಗ್ತಿಲ್ಲ ಅಷ್ಟು ನಿನಗೆ ದುಃಖ ಹೆಚ್ಚಾಕೋತ ಹೋಗ್ತದೆ. ಬಿಡ್ಲಾಕ್ ಕಲಿ. ಈಗ ದಾನ ಅಂದರೆ ಏನು? ಬಿಡ್ಲಾಕ್ ಕಲಿಸುವಂಥ ಒಂದು ವಿಧಾನ. ಏನು ಮಹಾತ್ಮರಿಗೆ ರೊಕ್ಕದ ಕಡಿಮೆ ಇರ್ತೈತೆ ಅಂಥೇಳಿ ದಾನ ಮಾಡಂತ ಹೇಳೋದಿಲ್ಲ. ಇಡೀ ವಿಶ್ವವೇ ಅವರದಾಗಿರುವಾಗ 4 ರೊಕ್ಕ ತಗೊಂಡು ಅವ್ರೇ ಮಾಡೋರೇನದ? ನಮಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವ ಸಲುವಾಗಿ ದಾನ, ದಾಸೋಹ, ತ್ಯಾಗ, ಸಹಾಯ, ಪರೋಪಕಾರ ಅಂತ ನಮ್ಮ ಋಷಿಮುನಿಗಳು ಕಲಿಸಿದರು, ಹೇಳಿದರು. ನಾವೇನು ಕಲಿಯಬೇಕಾಗಿದೆ ಅಂದ್ರೆ ತ್ಯಾಗ ಗುಣವನ್ನು ಕಲಿಯಬೇಕಾಗಿದೆ. ಯಾವ ಮನುಷ್ಯ ಲೋಭಿ ಅದಾನಲ್ಲ
ಅದನ್ನು ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಲೋಭದಿಂದ ದುರ್ಗುಣ ಮನ್ಯವುಂಟೆ. ಕಡುಲೋಭದಿಂದ ಅತಿಯಾದಂತಹ ಸಂಗ್ರಹ ಪ್ರವೃತ್ತಿಗಿಂತಲೂ ದೊಡ್ಡ ದುರ್ಗುಣ ಇನ್ಯಾವುದೂ ಇಲ್ಲ. ನಾವು ಕಲಿಯಬೇಕಾದದ್ದೇನು ಅಂದ್ರೆ ತ್ಯಾಗವನ್ನು ಕಲಿಬೇಕು, ದಾನ ಮಾಡುವುದನ್ನು ಕಲಿಬೇಕು. ಹೆಂಗೆ ದಾನ ಮಾಡಬೇಕು ಅಂದ್ರೆ ದುಡಿಯುವಾಗ ಸಾಕಷ್ಟು ದುಡಿಬೇಕು, ದಾನ ಮಾಡುವ ಪ್ರಸಂಗ ಬಂದಾಗ ದಾನ ಮಾಡಬೇಕು. ದಾನ ಹೆಂಗೆ ಮಾಡೋದಪ್ಪ? ದಾನವನ್ನು ನಿಸರ್ಗ ಹೆಂಗೆ ನಮಗೆ ಮಾಡ್ತೈತಲ್ಲ ಹಂಗೆ ನಾವು ನಿಸರ್ಗಕ್ಕೆ ಈ ಜಗತ್ತಿಗೆ ದಾನ ಮಾಡಬೇಕು. ಈಗ ಒಂದು ವೇಳೆ ಅವು ಮೋಡಗಳು ನಮ್ಮಲ್ಲಿ ನೀರು ಸಾಕಷ್ಟು ಐತಿ, ಒಟ್ಟನ ಮಳೆ ಸುರಿಸ್ಲಾರ್ದ ನೇರವಾಗಿ ಹಂಗೆ ಇಟ್ಕೊಂಡು ಹೋಗ್ಬೇಕ ತಂದು ಅಂದರೆ ಯಾವ ಊರಿಗೂ ಮಳೆನ ಆಗೋದಿಲ್ಲ. ಅದು ಸಮುದ್ರದ ಮೇಲೆ ಹೋಗಿ ಮೋಡಗಳು ತಯಾರಾಗ್ತಾವು. ಆ ಬಳಿಕ ಹೆಂಗ್ಯಾಂಗ ಪ್ರಸಂಗ ಬರ್ತೈತಿ, ಹೆಂಗ್ಯಾಂಗ ಗುಡ್ಡಗಳು ಬೆಟ್ಟಗಳು ಪ್ರಸ್ಥಭೂಮಿ ಹೊಲ ಇರ್ತೈತಿ, ಹಂಗಂಗೆ ಮಳೆ ಬೀಳ್ಕೋತ ಹೋಗ್ತೈತಿ. ನಮ್ಮಂಗೆ ಒಂದು ವೇಳೆ ನಾವು ಗಳಿಸಿದ್ದೆಲ್ಲ ನಮಗೇ ಇರಲಿ ಅವು ಅಂದು ಅಂದರೆ ಮಳೆನ ಆಗುವುದಿಲ್ಲ. ಪ್ರತಿಯೊಂದನು ಇಡೀ ವಿಶ್ವದಲ್ಲಿ ಎಲ್ಲವೂ ದಾನದಿಂದ ತ್ಯಾಗದಿಂದ ನಡೆದದ. ನಾವು ಕೂಡ ತ್ಯಾಗಿಗಳಾಗಬೇಕು. ಏನು ತ್ಯಾಗ ಮಾಡಬೇಕು? ಇವು ಹೊರಗಿನ ವಸ್ತು ತ್ಯಾಗಂತೂ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಅಹಂ ಮಮಗಳನ್ನು ತ್ಯಾಗ ಮಾಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಏನು ಕಲಿಸ್ತದ ಅಂದ್ರೆ ನಾನು ನನ್ನದು ಇವು ಎರಡನ್ನು ತ್ಯಾಗ ಮಾಡುವಂತ ಕಲಿಸ್ತದ. ಅವೇ ಎರಡು ಬಹಳ ದೊಡ್ಡ. ನಾ ಬಹಳ ದೊಡ್ಡವ ಅಂತನಿಸ್ತು ಅಂದ್ರೆ ಅದು ಅಧರ್ಮದ ದೊಡ್ಡ ಹೆಜ್ಜೆ. ಆದ್ದರಿಂದಲೇ ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುವ ಸಲುವಾಗಿ ಒಂದು ಪದ್ಧತಿಯನ್ನು ಋಷಿಮುನಿಗಳೆಲ್ಲ ತಂದರು. ಅದೇನು ಅಂದ್ರೆ ನಮಸ್ಕಾರದ ಪದ್ಧತಿ. ನಾವು ಎಷ್ಟು ಬೇಕಾದಷ್ಟು ದೊಡ್ಡವರಿದ್ದರೂ ಸರಿ, ದೇವರ ಮುಂದೆ ಹೋದೀವಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಗುರುಗಳ ಮುಂದೆ ಹೋದೀವಿ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರೆ ಗುರು ಮತ್ತು ದೇವರಿಗಿಂತಲೂ ಇಡೀ ವಿಶ್ವದಲ್ಲಿ ಯಾರೂ ದೊಡ್ಡವರಿಲ್ಲ, ಅವರೇ ನಿಜವಾಗಿಯೂ ದೊಡ್ಡವರು. ನಮಸ್ಕಾರಕ್ಕಿಂತ ದೊಡ್ಡ ಸಾಧನ ಇನ್ಯಾವುದೂ ಇಲ್ಲ. ಇದು ಎಷ್ಟು ಸುಂದರ ಪದ್ಧತಿ ಅದ ಅಂದ್ರೆ ಅವ್ರ ಋಷಿ ಮುನಿಗಳು ಇಡೀ ಜೀವನ ಪೂರ್ತಿ ತಪಸ್ಸೇನು ಮಾಡಿರ್ತಾರೆ. ಬರೇ ಒಬ್ಬ ಭಕ್ತ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ ಅಂದರೆ ಇವಂಗೂ ಅದರೊಳಗೆ ಪುಣ್ಯ ಬಂದ ಬಿಡ್ತೈತಿ. ನೀವು ಈ ಕಡೆ ದ್ರಾಕ್ಷಿ ಕೆಲಸನೂ ಮಾಡೋದು, ಈ ಕಡೆ ರೊಕ್ಕ ತಗೊಳ್ಳೋದು, ಅಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಆ ಪುಣ್ಯನೂ ತಗೊಳ್ಳೋದು. ನಮಸ್ಕಾರದಲ್ಲಿ ಅಷ್ಟು ಶಕ್ತಿ ಅದ. ಪ್ರಣಿಪಾತ ಅಂತ ಕರೀತಾರೆ. ತದ್ವಿಧಿ ಪ್ರಣಿಪಾತೇನ. ಒಬ್ಬ ಮನುಷ್ಯ ಶರಣಾಗತನಾಗಿ ಬಂದ ಅಂದ್ರೆ ದೇವರೂ ಕೂಡ ಅವನಿಗೆ ವರವನ್ನು ಕೊಡ್ತಾನ, ಅವನ ಪ್ರಾರ್ಥನೆಯನ್ನು ಮನ್ನಿಸ್ತಾನೆ. ಹಾಗೆ ನಾವೆಲ್ಲರೂ ತ್ಯಾಗವನ್ನು ಮಾಡಬೇಕಾಗ್ಯದ. ನಾನು ನನ್ನದು ಅನ್ನುವ ತ್ಯಾಗವನ್ನು ಮಾಡಬೇಕಾಗ್ಯದ. ಹುಟ್ಟುಕಿತ್ತ ಮೊದಲೇ ನಮ್ಮ ಹೆಸರಲ್ಲಿ ಆಸ್ತಿ ಇದ್ದು ಏನು? ಇನ್ನು ದೇಹ ಬಿಟ್ಟ ನಂತರರೇ ಯಾರೇ ನಮ್ಮ ಹೆಸರಲ್ಲೇ ಹಂಗೆ ಹಚ್ಚಿ ಕಳ್ಸವ್ರದಾರೇನು? ಏನೂ ಇಲ್ಲ. ಎಲ್ಲ ಇಲ್ಲೇ ಉಳಿದೈತೆ ಅಂದ್ರೂ ನಾವು ಇಷ್ಟೊಂದು ಆಸೆ ಪಟ್ಟು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀವಿ. ಹೀಗಾಗಿ ತ್ಯಾಗಿಗಳಲ್ಲಿಯೇ ತ್ಯಾಗಿಗಳಾಗಿ, ಯೋಗಿಗಳಲ್ಲಿ ಯೋಗಿ ವರೇಣ್ಯರಾಗಿ, ಸಿದ್ಧ ಪುರುಷರಲ್ಲಿ ಮಹಾಸಿದ್ಧ ಪುರುಷರಾಗಿ
ಜ್ಞಾನಿಗಳಲ್ಲಿ ಶಿವಾನುಭಾವಿಗಳಾಗಿ ಲೋಕವನ್ನು ಬೆಳಗಿದಂತಹ ಮಹಾತ್ಮರಲ್ಲಿ ಬೀಳೂರಿನ ಗುರು ಬಸವ ಮಹಾಶಿವಯೋಗಿಗಳು ಕೂಡ ಒಬ್ಬರು ಅನ್ನುವುದೇ ಈ ನಾಡಿನ ಪುಣ್ಯ. ತ್ಯಾಗ ಅನ್ನುವಂಥದ್ದು ಅವರಲ್ಲಿ ಮೂರ್ತಿಯೇ ರೂಪ ತಾಳಿದಾಗ ತ್ಯಾಗದ ಮೂರ್ತಿ ಅಂದರೆ ಗುರುಬಸವ ಮಹಾಶಿವಯೋಗಿಗಳು ಅನ್ನುವ ರೀತಿಯಲ್ಲಿತ್ತು. ಮಹಾತ್ಮರೇನು ಬ್ಯಾಂಕ್ನಾಗ ರೊಕ್ಕ ಇಡ್ತಾರೆ, ಅವ್ರ ಹೆಸರಲ್ಲೇ ಅಂತ ಏನಿರ್ತದೆ? ಏನೇನೂ ಇಲ್ಲ. ಎಲ್ಲವನ್ನೂ ಲೋಕದ ಸಲುವಾಗಿ ಮಾಡುವುದು, ಸಹಜವಾಗಿ ಖಾಲಿ ಕೈಯಿಂದ ಇರುವುದು. ಇದು ಮಹಾತ್ಮರ ಲಕ್ಷಣ, ತ್ಯಾಗಿಗಳ ಲಕ್ಷಣ. ಅಂತಹ ತ್ಯಾಗ ಸಿದ್ಧರಲ್ಲಿ ಅಸಾಮಾನ್ಯ ಸಿದ್ಧಿಗಳಿರ್ತಾವೆ. ಒಬ್ಬ ಮನುಷ್ಯ ಬರೀ ಒಂದ ಚಟ ಬಿಟ್ಟ ಅಂದರೆ ಎಷ್ಟೋ ಸಿದ್ಧಿ ಪ್ರಾಪ್ತ ಆಗ್ತೈತೆ ಅವನಿಗೆ. ಅಂಥದ್ದರಲ್ಲಿ ಇಡೀ ಶರೀರ, ಮನಸ್ಸು, ಬುದ್ಧಿ ಎಲ್ಲವನ್ನ ನಿಗ್ರಹಿಸಿ ತಮ್ಮ ಮನಸ್ಸನ್ನೇ ಪರಮಾತ್ಮನಲ್ಲಿ ವಿಲೀನಗೊಳಿಸಿದಂತಹ ಒಬ್ಬ ಶಿವಯೋಗಿಯಲ್ಲಿ ಅದೆಷ್ಟು ಸಿದ್ಧಿಗಳಿರಬಾರದು. ಅಂತಹ ಮಹಾನ್ ಸಿದ್ಧಿ ಪುರುಷರು. ಅದಕ್ಕೆ ಈ ನೆಲಕ್ಕೆ ಬರುವ ಮುಂದೆ ಬಹಳ ಹುಷಾರಾಗಿ ಬರಬೇಕು, ಬಹಳ ಭಕ್ತಿಯಿಂದ ಬರಬೇಕು. ತಲೆ ತಗ್ಗಿಸಿ ಭಕ್ತಿಯಿಂದ ಮನಸ್ಸಿನಲ್ಲಿ ಗುರುವನ್ನು ನೆನೆಸ್ಕೋತ ಬರಬೇಕು. ಯಾಕೆ ಅಂದ್ರೆ ಅಂಥ ನೆಲ ಅದ ಇದು. ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರ ಬದುಕು ಹೋಗಲಿಲ್ಲ, ಶಿವಸ್ವರೂಪಿಗಳಾದ ಶಿವಯೋಗಿಗಳ ಬದುಕಾದಂಥ ನೆಲ ಇದು. ಅದಕ್ಕೆ ಇಷ್ಟೊಂದು ಮಹತ್ವ. ಅವರೇ ನಮ್ಮಂಗ ಮನುಷ್ಯರಲ್ಲ, ನಮ್ಮಂಗ ಸಾಮಾನ್ಯರಲ್ಲ, ಅಸಾಮಾನ್ಯ ಯೋಗಿಗಳು. ಅಂತಹ ಸಿದ್ಧಿಗಳವರಲ್ಲಿದ್ದು ಅವರಲ್ಲಿದ್ದಂತಹ ಸಿದ್ಧಿಗಳಿಂದ ಜಗತ್ತಿಗೆ ಉಪಯೋಗವೂ ಆಯಿತು. ಅಥಣಿ ತಾಲೂಕಿನ ಒಂದು ಹಳ್ಳಿ ದೇವರಟ್ಟಿ ಅಂತ. ಆ ಹಳ್ಳಿಯಿಂದ ಆ ಹಳ್ಳಿಯಲ್ಲಿ ಒಂದಿಬ್ಬರು ದಂಪತಿಗಳು, ಕಾಶಿಬಾಯಿ ಮತ್ತು ಮಲ್ಲಿಕಾರ್ಜುನ ಅಂತ ಇಬ್ಬರು ದಂಪತಿಗಳು. ಇಬ್ಬರೂ ಅಷ್ಟೇ ಭಕ್ತಿವಂತರು, ಸದಾಚಾರ ಸಂಪನ್ನರು, ಒಳ್ಳೆಯ ಗೃಹಸ್ಥರಾಗಿದ್ದರು. ಅವ್ರದ್ದು ಒಂದು ವ್ರತ ಏನಿತ್ತು ಅಂದ್ರೆ ಶ್ರೀಶೈಲದ ಮಲ್ಲಿಕಾರ್ಜುನನ ಮೇಲೆ ಅಪಾರ ಭಕ್ತಿ. ಮೊನ್ನೇನು ಯುಗಾದಿ ಬಂತು, ಅದಕ್ಕಿಂತ ಮೊದಲು ಒಂದು ತಿಂಗಳ ಶ್ರೀಶೈಲ ಪಾದಯಾತ್ರೆಗೇನು ಹೋಗ್ತಾರೆ. ಅವರು ಹೋದರು ಅಂದ್ರೆ ದಿನಂಪ್ರತಿ ಒಂದೇ ಹೊತ್ತು ಊಟ, ದಿನಂಪ್ರತಿ ಲಿಂಗಾರ್ಚನೆ, ಪರಮಾತ್ಮನ ಸ್ತೋತ್ರ, ಭಕ್ತಿ, ಪ್ರಾರ್ಥನೆ ಎಲ್ಲವನ್ನು ಮಾಡ್ತಾ ಇದ್ದರು. ಆ ಬಳಿಕ ಅವರು ಕಂಬಿ ತಗೊಂಡು ಬಂದ ಬಳಿಕ ಅವರಿಗೆ ಉಣಿಸಿದ ಬಳಿಕನ ಇವರು ತಮ್ಮ ವ್ರತವನ್ನು ಬಿಡ್ತಾ ಇದ್ದರು. ಹಿಂಗೆ ಅವರು ಕಂಬಿ ಹೊತ್ಕೊಂಡು ಬಂದರು ಹೊಳ್ಳಿ ಶ್ರೀಶೈಲದಿಂದ. ಅವರಿಗೆ ಒಂದು ಮನೆಯಲ್ಲಿ ಪ್ರಸಾದವನ್ನು ಇವರು ಮಾಡಿಸಿದ್ರು. ಆದರೆ ಅವರಿಗೆ ಮತ್ತು ಈ ಕಂಬಿ ಹೊತ್ಕೊಂಡು ಬಂದವರಿಗೆ, ಯಾರಿಗೆ ಯಾರ ಮನ್ಯಾಗ ಕಂಬಿ ಪೂಜೆ ಇತ್ತು ಅವರಿಗೆ ಕಂಬಿ ಹೊತ್ಕೊಂಡು ಬಂದವ್ರಿಗೆ ಮನಸ್ತಾಪ, ಜಗಳಿತ್ತು. ಅವರು ಊಟ ಮಾಡಲಿಲ್ಲ ಕಂಬಿ ಮಲ್ಲಯ್ಯನವರು. ಮಾಡಲಾರ್ದಕ್ಕೆ ಮಾಡಿಸಿದವ್ರು ಯಾರ ಪ್ರಸಾದ? ಇವರೇ ಪ್ರಸಾದವನ್ನು ಮಾಡಿಸಿದ್ರು, ಕಾಶಿಬಾಯಿ ಮತ್ತು ಮಲ್ಲಿಕಾರ್ಜುನ ದಂಪತಿಗಳು. ಅವಾಗ ಅವರಿಗೆ ಬಹಳ ಮನಸ್ಸಿಗೆ ಕೆಟ್ಟನಿಸ್ತು. ನಾವು ನಮ್ಮ ವ್ರತವನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡಿದ್ದೇವೆ. ಒಂದ ಹೊತ್ತು ಒಂದು ತಿಂಗಳು ಊಟ ಮಾಡೋದು. ಹಿಂದಿನ ಜನ ಮಾಡುವ ವ್ರತಗಳಿಗೂ ಈಗಿನ ಮಂದಿ ಮಾಡುವ ವ್ರತಗಳಿಗೂ ಬಹಳ ವ್ಯತ್ಯಾಸ ಅದ. ಅವರು ಒಪ್ಪತ್ತಂದ್ರೆ ಒಪ್ಪತ್ತ ಊಟ ಮಾಡುತ್ತಿದ್ರು, ಹೊಳ್ಳಿ ಅಡುಗೆ ಮನೆ ಕಡೆ ಹೋಗಿರಲಿಲ್ಲ.
ಈಗ ಇವರು ಹೊಲದಾಗ ಹೋಗೋದಿಲ್ಲ ಅಂದ ಬಳಕ ಒಪ್ಪತ್ತೇನೋ 3 ಹೊತ್ತೇನೋ. ಅವರು ಸೋಮವಾರ ಉಪವಾಸ ಅಂದ್ರೆ ಉಪವಾಸನ, ಚಾ ಸಹಿತ ಕುಡಿತಿರ್ಲಿಲ್ಲ, ಅಂಥದ್ದಕ್ಕೂ ಉಪವಾಸ ಅಂತ ಕರೀತಾರೆ. ಆದ್ರೆ ಇವರು ಅದೇ ರೀತಿಯಾಗಿ ಉಪವಾಸವನ್ನು ಮಾಡಿದ್ರು. ಅವರು ಪ್ರಸಾದ ತಗೊಳ್ಳಾರ್ದಕ್ಕೆ ಇವರಿಗೆ ತಾಪ ಆಯಿತು. ಇನ್ನು ಏನು ಮಾಡುವುದು, ಒಬ್ಬ ಶಿವಯೋಗಿಗಳಿಗೆ ಉಣಿಸಬೇಕು ಅಂತ ಸಂಕಲ್ಪವನ್ನು ಮಾಡಿ ದೇವರಟ್ಟಿ ಗ್ರಾಮದಿಂದ ಆಗಿನ ಕಾಲದಲ್ಲಿ ಇಡೀ ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧ ಶಿವಯೋಗಿಗಳ್ಯಾರು ಅಂದರೆ ಬೀಳೂರಿನ ಗುರುಬಸವ ಶಿವಯೋಗಿಗಳು ಅಂತ ಪ್ರಸಿದ್ಧಿ. ಅವ್ರಿಗೆ ಉಣಿಸಿದ್ರೆ ಆತು, ಶಿವನಿಗೆ ಉಣಿಸದಂಗೆ ಆಗ್ತದ ಅಂತ ನಂಬಿಕೆ ಭಕ್ತರಲ್ಲಿ. ಅವರು ಬೀಳೂರಿಗೆ ಬಂದರು. ಈ ಮಠಕ್ಕೆ ಬಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾವು ತಂದಂಥ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡು, ಭಕ್ತರ ಇಚ್ಛೆಯೇ ಗುರುಗಳ ಇಚ್ಛೆ ಆಗಲಿಪ್ಪ ಅಂತ ತಿಳ್ಕೊಂಡು ಗುರುಬಸವ ಮಹಾಶಿವಗಳು ಪೂಜೆಯಾದ ನಂತರ ಅವರು ತಂದ ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಮಾಡಿದ ನಂತರ ಅವರಿಗೆ ಮಕ್ಕಳಿರಲಿಲ್ಲ. ಅವರು ಗುರುಗಳ ಮುಂದೆ ಒಂದು ತೆಂಗಿನಕಾಯಿಯನ್ನು ತಂದಿಟ್ಟು ಇದನ್ನು ನಮಗೆ ಆಶೀರ್ವಾದ ಮಾಡಿ ಕೊಡ್ರಿ ಅಂತ ಕೇಳಿದರು. ಕೇಳಿದಾಗ ಗುರುಬಸವ ಮಹಾಶಿವಯೋಗಿಗಳವರು ಆ ಕಾಯಿಯನ್ನು ಕೈಯಲ್ಲಿ ತಗೊಂಡು ಮಂತ್ರವನ್ನು ಹಾಕಿ ತಗೋ ತಾಯಿ ಅಂತ ಆ ತಾಯಿಯ ಉಡಿಯಲ್ಲಿ ಹಾಕಿದರು. ಶ್ರೀಫಲ ಅದು. ಅದರಂತೆ ಆ ಹೆಣ್ಮಗಳು ಆ ಕಾಯಿಯನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿ ಮನೆಗೆ ಹೋದರು. ಗುರುವಿನ ಹರಕೆ, ಗುರುವಿನ ಆಶೀರ್ವಾದ ಎಂದಿಗೂ ವಿಫಲ ಆಗುವುದಿಲ್ಲ, ನಿಷ್ಫಲ ಆಗುವುದಿಲ್ಲ. ಯಾಕೆ ಅಂದ್ರೆ ಸತ್ಯರ ನಡೆತೀರ್ಥ, ನಿತ್ಯರ ನುಡಿತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ. ಯಾರ ನಡೆಯಲ್ಲಿಯೇ ಸತ್ಯ ತುಂಬಿರ್ತದ, ನುಡಿಯಲ್ಲಿಯೇ ಒಳ್ಳೆಯ ವಿಚಾರಗಳು, ಧರ್ಮದ ವಿಚಾರಗಳು ತುಂಬಿರ್ತಾವ, ಯಾರ ಮನಸ್ಸಿನಲ್ಲೆಲ್ಲ ಮಹಾಮಂತ್ರ ತುಂಬಿರ್ತದ ಅಂಥವನ್ನ ನಡೆಯೇ ತೀರ್ಥ, ಏನು ಮುಟ್ಟುತ್ತದೆಲ್ಲವೂ ಸಿದ್ಧ ಆಗ್ತದೆ. ಅವಾಗ ಗುರುಗಳ ವಾಣಿಯಂತೆ ಆ ತಾಯಿ ಒಂದು ಮಗು ಆ ತಾಯಿಯ ಗರ್ಭದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಆ ತಾಯಿ ಮತ್ತಿಬ್ಬರು ಕೂಡಿ ಒಂದು 4-5 ತಿಂಗಳಾದ ನಂತರ ಮತ್ತೆ ಮಠಕ್ಕೆ ಬಂದರು. ಗುರುಗಳಿಗೆ ನಮಸ್ಕಾರ ಮಾಡಿ ಬಹಳ ಸಂತೋಷದಿಂದ ನಮಗೆ ಸಂತಾನ ಭಾಗ್ಯ ಪ್ರಾಪ್ತ ಆಗಿದೆ, ಇನ್ನೇನು ಆ ಮಗು ಇನ್ನೊಂದು 4-5 ತಿಂಗಳಿಗೆ ಜನಿಸ್ತದ ಅಂತ ಹೇಳಿದರು, ಹುಟ್ಟತೈತಿ ಅಂತ ಹೇಳಿದರು. ಅವಾಗ ತ್ರಿಕಾಲ ಜ್ಞಾನಿಗಳಾದಂತಹ ಮಹಾನ್ ಯೋಗ ಸಿದ್ಧಿ ಪುರುಷರು ಕುಂತಲ್ಲಿಯೇ ಇಡೀ ವಿಶ್ವದ ನಾಟಕವನ್ನು ಬದಲಿಸುವಂಥ ಸಾಮರ್ಥ್ಯ. ಗುರುಬಸವ ಮಹಾಶಿವಗಳವರು ಹೇಳಿದರು, ನೋಡುವ ತಾಯಿ, ನೀನು ನಾ ಹೇಳೋ ಮಾತು ಕೇಳಿ ಧೈರ್ಯಗೆಡಬೇಡ, ಚಿಂತೆ ಮಾಡಬೇಡ. ಯಾಕೆ ಅಂದ್ರೆ ಸತ್ಯ ಏನೈತಲ್ಲ ಅದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನು ತಾಳು. ಆ ಬಳಿಕ ಏನು ಹೇಳಿದರು, ಮನಸ್ಸು ಗಟ್ಟಿ ಮಾಡ್ಕೊ, ನೀನು ಈಗೇನೈತ್ಲ ನಿನ್ನ ಗರ್ಭದಲ್ಲಿ ನಿನ್ನ ಹೊಟ್ಟೆಯಲ್ಲಿರುವಂಥ ಈ ಮಗು ಹುಟ್ಟಿದ ಕೆಲವೇ ದಿವಸಗಳಲ್ಲಿ ಸತ್ತು ಹೋಗುತ್ತದೆ.
ಆ ನಂತರ ನಿನಗ 3 ಮಕ್ಕಳು ಹುಟ್ಟಿದ್ರು ಅವು ಕೂಡ ಬದುಕುವುದಿಲ್ಲ, ಅವು ಸಾಯ್ತಾವ. 4ನೇ ಮಗು ಏನು ಹುಟ್ಟತೈತಲ್ಲ ಅದು ನಿಮ್ಮ ಮನೆಯನ್ನು ಬೆಳಗ್ತದ, ನಿಮ್ಮ ಕುಲವನ್ನು ಬೆಳಗ್ತದ ಅಂತ ಗುರುಗಳು ಹೇಳಿದರು. ತ್ರಿಕಾಲ ಜ್ಞಾನ ಅಂದರೆ ಇದಕ್ಕೆ ಕರೀತಾರೆ. ನಮಗೆ ಕಾಣುವುದು ಬೇರೆ, ಯೋಗಿಗಳಿಗೆ ಕಾಣುವುದು ಬೇರೆ. ನಮಗೆ ಹೆಂಗೆ ತುಂಬಿದ ಮನೆ ಇತ್ತಂದ್ರೆ ಹಿಂಗೆ ಇರ್ತೈತಿ ಮನೆ ಅಂತ ನಾವು ತಿಳ್ಕೊತೀವಿ. ಜ್ಞಾನಿಗಳು ಹಂಗಲ್ಲ, ಹಿಂದೂ ಈ ಮನೆ ಖಾಲಿನ ಇತ್ತು, ಮುಂದನೂ ಖಾಲಿ ಆಗೋದನ ಐತಿ, ಈಗ ಅಟ್ಟ ತುಂಬೈತಿ ಅಂತ ತಿಳ್ಕೊತಾರಲ್ಲ, ಅವರಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಕರೀತಾರೆ. ಅದರಂತೆ ಅವರು ತಮ್ಮ ಮನೆಗೆ ಹೋದರು. ಹೋದ ನಂತರ ಆ ಮಗು ಹುಟ್ಟಿತು. ಕೆಲವೇ ದಿನಗಳಲ್ಲಿ ಸತ್ತು ಹೋಯಿತು. ಮುಂದೆ 3 ಮಕ್ಕಳು ಹುಟ್ಟಿದ್ರು ಬದುಕಲಿಲ್ಲ. ಋಷಿ ಆಡಿದಂಥ ಮಾತು ಹುಸಿ ಹೋಗುವುದಿಲ್ಲ. ಯಾಕೆ ಅಂದ್ರೆ ಆ ಮಾತಿನಲ್ಲಿ ಅಷ್ಟೊಂದು ತಾಕತ್ತು. ಸನ್ಯಾಸ ವೃತವನ್ನೇ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಒಬ್ಬ ಅಖಂಡ ಬ್ರಹ್ಮಚಾರಿ ಶಿವಯೋಗಿಯ ಮಾತು ಹುಸಿಯಾಗಲಿಕ್ಕೆ ಹೆಂಗ ಸಾಧ್ಯ? ಸಾಮಾನ್ಯ ಮನುಷ್ಯರಲ್ಲ, ಇಡೀ ಜಗತ್ತವ್ರ ಮಾತು ಕೇಳ್ತೈತೆ ಅಂದ ಬಳಿಕ ಆ ಮಾತು ಹೆಂಗೆ ಹುಸಿ ಹೋಗ್ತದ? 4ನೇ ಮಗು ಹುಟ್ಟಿತು. ಅದಕ್ಕೆ ದುಂಡಪ್ಪ ಅಂತ ಹೆಸರಿಟ್ರು. ಆ ಮಗು ಬದುಕಿದ ನಂತರ ಮತ್ತವರು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ತಮ್ಮ ಕೃಪಾ ಪ್ರಸಾದದಿಂದ ತಾವೇನು ಒಂದು ಆಶೀರ್ವಾದ ರೂಪವಾಗಿ ತೆಂಗಿನಕಾಯಿಯನ್ನು ಕೊಟ್ಟಿದ್ರಲ್ಲ, ಅದರಿಂದಾಗಿ ನಮಗ ಮಗು ಹುಟ್ಟಿತು, ಚಲೋ ರೀತಿಯಿಂದ ಬೆಳೀತಾದ, ತಾವು ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗಲಿ ನಿಮ್ಮ ಮಗು ಚಲೋ ಒಳ್ಳೆಯ ಸಂಸ್ಕಾರವಂತನಾಗಿ, ಸಜ್ಜನನಾಗಿ, ಸಚ್ಚಾರಿತ್ರ್ಯವಂತನಾಗಿ ಬೆಳೀಲಿ ಅಂತ ಗುರುಗಳು ಆಶೀರ್ವಾದವನ್ನು ಮಾಡಿ ಕಳಿಸಿದರು. ಇವತ್ತಿಗೂ ಆ ನಂಬಿಕೆ ಸತ್ಯವಾಗುತ್ತದೆ. ಗುರುಬಸವ ಮಹಾಶಿವಯೋಗಿಗಳವರ ಗದ್ದುಗೆಯಲ್ಲಿ ಆ ಸಾಮರ್ಥ್ಯ ಇವತ್ತಿಗೂ ಅದ. ಯಾರು ಮಕ್ಕಳಾಗುವುದಿಲ್ಲ ಅಂತಾರಲ್ಲ, ಅವರು ಬಂದು ಗದ್ದುಗೆಯನ್ನು 5 ಪ್ರದಕ್ಷಿಣ ಹಾಕಿ ಆ ಗದ್ದುಗೆಯಲ್ಲಿರುವಂಥ ಪ್ರಸಾದವನ್ನು ಹಣೆಗೆ ಹಚ್ಕೊಂಡು ಒಂದು ತೆಂಗಿನಕಾಯಿಯನ್ನು ಅಲ್ಲಿ ಇಟ್ಟುಕೊಂಡು ಆಶೀರ್ವಾದ ತಗೊಂಡು ಹೋದರು ಅಂದ್ರೆ ಅವರಿಗೆ ಮಕ್ಕಳು ಆಗತಾವ. ಅಷ್ಟೊಂದು ಶಕ್ತಿ ಪರಮ ಪೂಜ್ಯರ ಗದ್ದುಗೆಯಲ್ಲಿ ಐತಿ. ಅದಕ್ಕೇನಂತಾರ, ಜಾಗೃತ ಗದ್ದುಗೆ ಇದು. ಇಲ್ಲಿ ಅವರು ಇಲ್ಲಂತ ಭಾವಿಸಬಾರದು. ಮಣ್ಣಿನ ಕಣಕಣವು ಅವರ ಸಾಕ್ಷಿಯನ್ನು ಹೇಳುತ್ತದೆ. ಬೀಸುವಂಥ ಗಾಳಿ ಯೋಗಿಗಳು ಇಲ್ಲೇ ಬದುಕಿ ಹೋಗಿದ್ರು ಅಂತ ಸಾಕ್ಷಿಯನ್ನು ಹೇಳ್ತಾವೆ. ಆಕಾಶದಲ್ಲಿರುವಂಥ ನಕ್ಷತ್ರಗಳು ಸಾಕ್ಷಿಯನ್ನು ಹೇಳ್ತಾವೆ. ಹೀಗಾಗಿ ಅಂತಹ ಒಬ್ಬ ಶಿವಯೋಗಿಗಳು ಈ ನಾಡಿನಲ್ಲಿ ಆಗಿ ಹೋದರಲ್ಲ, ಅದುವೇ ಒಂದು ಅದ್ವಿತೀಯವಾದಂತಹ ಪವಾಡ. ಅಂತಹ ಯೋಗಿಗಳಲ್ಲಿ ಯಾವ ಸಾಮರ್ಥ್ಯಗಳು, ಯಾವ ಪವಾಡದ ಶಕ್ತಿ, ಅವರಲ್ಲಿರುವಂತಹ ವಿಶೇಷ ಸಿದ್ಧಿಗಳು, ಅದರ ಕುರಿತಾದಂತಹ ಒಂದು ಗೀತೆ. ಬಂಜಯರ ಬಾಳು ಬಂಗಾರಗೊಳಿಸಿದೆಯಪ್ಪ, ರಾಜಯೋಗಿ ಗುರು ಬಸವ ಶಿವಯೋಗಿ.
ಬೀಳೂರಿನ ಈ ನೆಲದ ಪುಣ್ಯ, ಬೀಳೂರಿನ ಈ ನೆಲದ ಪುಣ್ಯ, ಗುರು ಬಸವನ ಪಾದ ಸೋಕಿ ಧನ್ಯ, ಗುರು ಚನ್ನಬಸವನ ಪಾದ ಸೋಕಿ ಧನ್ಯ. ಬೀಳೂರಿನ ಈ ನೆಲದ ಪುಣ್ಯ, ಗುರು ಬಸವನ ಪಾದ ಸೋಕಿ ಧನ್ಯ, ಗುರು ಚನ್ನಬಸವನ ಪಾದ ಸೋಕಿ ಧನ್ಯ. ಇಲ್ಲಿರುವ ಭಕ್ತರೆಲ್ಲ ಪಾವನ, ಇಲ್ಲಿರುವ ಭಕ್ತರೆಲ್ಲ ಪಾವನ. ಅವರ ಕಾರಣ ಗುರು ಬಸವನ ದರ್ಶನ, ಕಾರಣ ಗುರು ಚನ್ನಬಸವರ ದರ್ಶನ. ಬೀಳೂರಿನ ಈ ನೆಲದ ಪುಣ್ಯ, ಬೀಳೂರಿನ ಈ ನೆಲದ ಪುಣ್ಯ, ಗುರು ಬಸವನ ಪಾದ ಸೋಕಿ ಧನ್ಯ. ಸಾವಿರಾರು ಭಕ್ತರು ನಿನ್ನ ಮಠಕ್ಕೆ ಬರುವರಪ್ಪ, ಗುರು ಬಸವ ನಿನ್ನ ನಾಮ ಕೊಂಡಾಡುವರಪ್ಪ. ಸಾವಿರಾರು ಭಕ್ತರು ನಿನ್ನ ಮಠಕ್ಕೆ ಬರುವರಪ್ಪ, ಗುರು ಬಸವ ನಿನ್ನ ನಾಮ ಕೊಂಡಾಡುವರಪ್ಪ. ನೈವೇದ್ಯ ಹಿಡಿದು ನಿನ್ನ ಪಾದ ಹಿಡಿವರಪ್ಪ, ನೈವೇದ್ಯ ಹಿಡಿದು ನಿನ್ನ ಪಾದ ಹಿಡಿವರಪ್ಪ. ಧೂಪ ದೀಪದಿಂದ ನಿನ್ನ ಸ್ಮರಣೆ ಮಾಡುವರಪ್ಪ, ಧೂಪ ದೀಪದಿಂದ ನಿನ್ನ ಸ್ಮರಣೆ ಮಾಡುವರಪ್ಪ. ಬೀಳೂರಿನ ಈ ನೆಲದ ಪುಣ್ಯ, ಬೀಳೂರಿನ ಈ ನೆಲದ ಪುಣ್ಯ, ಗುರು ಬಸವನ ಪಾದ ಸೋಕಿ ಧನ್ಯ, ಗುರು ಚನ್ನಬಸವರ ಪಾದ ಸೋಕಿ ಧನ್ಯ. ಯಾವ ಜನ್ಮ ಪುಣ್ಯವೇನು ಇಲ್ಲಿ ನೆಲೆಸಿದಪ್ಪ, ಬೀಳೂರ ಭಕ್ತರ ಮನವೊಲಿಸಿದೆಯಪ್ಪ. ಯಾವ ಜನ್ಮ ಪುಣ್ಯವೇನು ಇಲ್ಲಿ ನೆಲೆಸಿದಪ್ಪ, ಬೀಳೂರ ಭಕ್ತರ ಮನವೊಲಿಸಿದೆಯಪ್ಪ. ಬಂದ ಸಂಕಷ್ಟವನ್ನು ದೂರ ಮಾಡಿದಪ್ಪ, ಬಂದ ಸಂಕಷ್ಟವನ್ನು ದೂರ ಮಾಡಿದಪ್ಪ. ಬರುವಂತ ಭಕ್ತರ ಕಣ್ಣು ತೆರೆಸಿದೆಯಪ್ಪ, ಬರುವಂತ ಭಕ್ತರ ಕಣ್ಣು ತೆರೆಸಿದಪ್ಪ. ಬೀಳೂರಿನ ಈ ನೆಲದ ಪುಣ್ಯ, ಬೀಳೂರಿನ ಈ ನೆಲದ ಪುಣ್ಯ, ಗುರು ಬಸವರ ಪಾದ ಸೋಕಿ ಧನ್ಯ, ಗುರು ಚನ್ನಬಸವರ ಪಾದ ಸೋಕಿ ಧನ್ಯ. ದಿನವು ನಿತ್ಯ ನಿನ್ನ ಸ್ಮರಣೆ ನಡೆವುದು ನೋಡಪ್ಪ, ಬಂಜೆಯರ ಬಾಳು ಬಂಗಾರಗೊಳಿಸಿದಪ್ಪ. ಅಜ್ಜ ಗುರು ಬಸವ, ಗುರು ಬಸವಜ್ಜ, ಗುರು ಬಸವಜ್ಜ, ಗುರು ಬಸವಜ್ಜ. ದಿನವು ನಿತ್ಯ ನಿನ್ನ ಸ್ಮರಣೆ ನಡೆಯುವುದು ನೋಡಪ್ಪ, ಬಂಜೆಯರ ಬಾಳು ಬಂಗಾರಗೊಳಿಸಿದಪ್ಪ. ಎರಡು ರೂಪದಲ್ಲಿ ನೀ ನೆಲೆಸಿ ನಿಂತೆಯಪ್ಪ, ಎರಡು ರೂಪದಲ್ಲಿ ನೀ ನೆಲೆಸಿ ನಿಂತೆಯಪ್ಪ. ನಿನ್ನ ರೂಪ ನೋಡಲೆರಡು ಕಣ್ಣು ಸಾಲದಪ್ಪ, ನಿನ್ನ ರೂಪ ನೋಡಲೆರಡು ಕಣ್ಣು ಸಾಲದಪ್ಪ.
ಬೀಳೂರಿನ ಈ ನೆಲದ ಪುಣ್ಯ ಗುರು ಬಸವರ ಪಾದ ಸೋಕಿ ಧನ್ಯ ಗುರು ಚನ್ನಬಸವರ ಪಾದ ಸೋಕಿ ಧನ್ಯ ಭಕ್ತಿಯಿಂದ ಮಡಿ ನೀರು ತರುವರು ನೋಡಪ್ಪ ಎರಡು ಹೊತ್ತು ನಿನ್ನ ಪೂಜೆ ನಡೆಬದು ನೋಡಪ್ಪ ನಿನ್ನ ನೆನೆದರೆ ಬಾಳು ಬಂಗಾರವಪ್ಪ ನಿನ್ನ ನೆನೆದರೆ ಬಾಳು ಬದಸರ ಗರಿ 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 ಪದ 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 ನಿನ್ನ ನೆನೆದರೆ ಬಾಳು ಬಂಗಾರವಪ್ಪ ದರೆಯೋಳು ಮೆರೆಯುವ ಬೀಳೂರಪ್ಪ ದರೆಯೋಳು ಮೆರೆಯುವ ಬೀಳೂರವಪ್ಪ ಬೀಳೂರಿನ ಈ ನೆಲದ ಪುಣ್ಯ ಬೀಳೂರಿನ ಈ ನೆಲದ ಪುಣ್ಯ ಗುರು ಬಸವರ ಪಾದ ಸೋಕು ಧನ್ಯ ಬೀಳೂರಿನ ಈ ನೆಲದ ಪುಣ್ಯ ಗುರು ಬಸವರ ಪಾದ ಸೋಕು ಧನ್ಯ ಗುರು ಚನ್ನ ಬಸವರ ಪಾದ ಸೋಕು ಧನ್ಯ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಗುರು ಬಸವ ಪೂಜ್ಯರಾದಂತಹ ಗುರುಬಸವ ಮಹಾಶ್ರೀಗಳವರು ಎಷ್ಟು ಲೀಲೆಗಳನ್ನು ಮಾಡಿದರು ಅಂದ್ರೆ ಲೆಕ್ಕವಿಲ್ಲದಷ್ಟು. ದಿನಾಲೂ ಭಕ್ತರು ಬರುವವರು ಅವರು ಏನು ಹೇಳ್ತಾರೆ ಏನು ಮಾಡ್ತಾರಲ್ಲ ಅದೆಲ್ಲವೂ ಒಂದೊಂದು ಪವಾಡವೇ. ಅದರಂತೆ ಕೌಟಿಕೊಪ್ಪ ಅಂತ ಒಂದು ಊರು. ಆ ಊರಿನಲ್ಲಿ ಹನುಮಂತಪ್ಪ ಮತ್ತು ಗೌರಮ್ಮ ಅಂತ ಇಬ್ಬರು ದಂಪತಿಗಳವರು. ಪ್ರಪಂಚ ಅಷ್ಟು ಸುಲಭ ಅಲ್ಲ. ಎಲ್ಲರೂ ಹಿರಿಯರು ಕೂಡ ಲಗ್ನ ಮಾಡಿ ಅಕ್ಕಿ ಕಾಳು ಹಾಕ್ತಾರ, ಚಂದ ಅನ್ನಿಸ್ತೈತಿ. ಮುಂದೆ ಬಂಡಿ ಜಕ್ಕೊಂಡು ಹೋಗ್ಬೇಕಲ್ಲ. ತೇರ ಅರ್ಧಕ್ಕೆ ನಿಂದ್ರಿಸ್ಲಕ್ಕೆ ಬರಂಗೇ ಇಲ್ಲ, ಅದನ್ನು ದಂಡಿಗೆ ಹಚ್ಚಬೇಕು. ಅವಾಗ ಗೌರಮ್ಮ ಬಹಳ ಮೃದು ಸ್ವಭಾವದ ತಾಯಿ. ಕೆಲವೊಬ್ಬರು ಮುಗ್ದಿರ್ತಾರೆ ಹೆಣ್ಮಕ್ಳು. ಈ ಊರಾಗದು ಇರೋವ್ರಿಗೆ ಮುಗ್ದಿರಂಗಿಲ್ಲ. ಮತ್ತು ಅವು ತ್ವಾಟ್ಪಟ್ಟಾಗ ಎಂದು ಊರ ನೋಡ್ಲಾರ್ದ ಮಂದಿ ಮುಗ್ದಿರ್ತೈತೆ. ಅವ್ದು ಗೊತ್ತೇ ಇರಂಗಿಲ್ಲ ಸಂತಿ ಹೆಂಗೆ ಮಾಡ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತೂ ಗೊತ್ತಿರಂಗಿಲ್ಲ, ಅಷ್ಟು ಮುಗ್ದಿರ್ತಾರೆ. ಹಂಗೆ ಗೌರಮ್ಮ ಬಹಳ ಮುಗ್ಧ ಸ್ವಭಾವದ ಹೆಣ್ಣು ಮಗಳು. ಈ ಮುಗ್ಧತೆಯನ್ನು ನೋಡಿ ಒಂದು ಪಿಶಾಚಿ ಬಡ್ಕೋತ್. ಅದು ಗಳಿಬಿಳಿ ಇದ್ದವ್ರಿಗೆ ಬಿಡಂಗಿಲ್ಲ ದೇವುಗಳು. ಗ್ವಾಡಿ ಮಾತಾಡ್ಸೋರಿಗೆ ಬಿಡಂಗಿಲ್ಲ ಅವು. ಎಂದು ಗಪ್ಪಗಾರ ಕೂತಿರ್ತಾರೋ ಅವ್ರಿಗೆ ದೇವು ಬಡ್ಕೋತಾವು. ಆ ಹೆಣ್ಮಗಳಿಗೆ ದೇವು ಬಡ್ಕೊಂಡು ಕೂಡ್ಲಿ ಎಂದೂ ಮಾತಾಡ್ಲಾರ್ದು ಹೆಣ್ಮಗಳು ಊರೆಲ್ಲ ಎಂದು ಒಂದು 10 ಕಿಲೋ ಎತ್ತಕ್ಕೆಲ್ಲ ಚೀಲ್ಗಟ್ಲೆ ಕಾಟಾದು ಹಂಗೆ ಎತ್ತಿ ಮ್ಯಾಲೆ ಹಿಡ್ಲಾತ್.
ದೇವ್ಗಳಿಗೆ ತಾಕತ್ತು ಭಾಳ. ದೆವ್ವ ಪ್ರೈಮರಿ ಕ್ಲಾಸಿನ ಹುಡುಗಿದ್ದಂಗೆ, ಪಿಶಾಚಿ ಅಂದ್ರೆ ಹೈಸ್ಕೂಲ್ ಲೆವೆಲ್ಲ, ಬ್ರಹ್ಮ ರಾಕ್ಷಸ ಅಂದ್ರೆ ಡಿಗ್ರಿ PhD ಪಡೆದದ್ದು ಅದು ಬ್ರಹ್ಮ ರಾಕ್ಷಸ. ಅವಾಗ ಗೌರವನ ಅವತಾರ ಹೇಳಬಾರದು. ಹೆಣ್ಮಕ್ಕಳು ಎಲ್ಲ ರೀತಿ ಬರೋಬ್ಬರಿ ಇದ್ರೆ ಚಂದ. ಒಂದು ವೇಳೆ ಏನಾದರೂ ಅಗಲಾಗಿ ಕುಂಕುಮ ಹಚ್ಕೊಂಡು ತಲೆಯದು ಹಿಕ್ಕಲಾರ್ದ ಬಂದ್ರಂದ್ರೆ ಮುಗದ ಹೋತ್ ಕೆಲಸ. ದೇವ್ ಏನು ಇವರ ದೇವ್. ಅವಾಗ ಅವ ಹನುಮಂತಪ್ಪಗೆ ಹೆಸರು ಹನುಮಂತಪ್ಪ, ಅಂಜಿಕಪ್ಪ ಆದವ. ಅಂಜದ ಯಾರಿಗೆ? ಕೈ ಹಿಡಿದ ಧರ್ಮ ಪತ್ನಿಗೆ ಅಂಜಿದ. ರಾತ್ರಿ ಹಂಗೋ ಮರಯ ಅಂದವ. ಹಗಲ ಈ ಪರಿಸ್ಥಿತಿ ಆಗೈತಿ, ರಾತ್ರಿ ಅದು ಅಂದ್ಲಂದ್ರೆ ಮುಗದ ಹೋತ್ ನಂದು ಕೆಲಸ ಅಂದವ. ದೇವುಗಳಿಗೆ ಭಾಳ ಅನಿಸ್ತಾರ ಮಂದಿ. ನೀವು ನೋಡ್ರಿ, ಮತ್ತು ಸ್ಮಶಾನದಾಗ ಹಾಸಿ ಹೋಗಿರ್ತೀರಿ, ಅವು ಬರೋಬ್ಬರಿ ಕತ್ಲಾಗನ ಅಮಾವಾಸ್ಯೆ ಕತ್ಲಿ ದಿವಸ ನಾಯಿ ಅಟ್ಟು ಬಗಳ್ತಿರ್ಬೇಕು. ಅದ್ರಾಗ ಅವು ನಾಯಿ ಅಳಬೇಕು. ಅವು ಭಾಳ ಚಂದ ಅಳ್ತಾವ. ಮತ್ತು ನಾಯಿಗಳು ಬರೋಬ್ಬರಿ ಆ ಸಮಯ ಬತ್ತ ಸಂಜೆ ತಕ್ಕ ಬಗಳ್ತಿರ್ತಾವೆ, ಅಳಂಗಿಲ್ಲ ಸಂಜೆ ತಕ್ಕ. ಅವು ಆ ಟೈಮ್ ಆಗ್ಬೇಕು, ಚಂದಂಗೆ ಒಂದು ರಾಗ ತೆಗಿತಾವೆ. ಅದ್ರಾಗ ಈಗೇನು ಗಾಳಿ ಬಿಟ್ಟತ್ಲೆ, ಹಿಂಗೆ ಗಾಳಿ ಬಿಟ್ಟಿತ್ತು ಅಂದ್ರೆ ಎಲ್ಲಿ ಅದು ಸರ ಮಾಡ್ತಿರ್ಬೇಕು. ಮುಂದೆ ಅವನು ನರಿ ಅಟ್ಟು ಕೂಗ್ಬೇಕು. ಇದ್ರಾಗನ ಹೇಳಬಾರ್ದು ಕತಿ. ಇಟ್ಟು ಎಲ್ಲದರೊಳಗೆ ಗಾಡಿದ ಪೆಟ್ರೋಲ್ ಆಗ್ಬೇಕು. ಬರೋಬ್ಬರಿ ಸ್ಮಶಾನಕ್ಕೆ ಹೋಗಿ ಪೆಟ್ರೋಲ್ ಆತಂದ್ರೆ ಇವು ಭೀಮು ಇದ್ದವ ಸೋಮು ಅಕ್ಕನ ಅಲ್ಲೇ ಗಾಡಿ ಹೋಗದ. ಒಮ್ಮೆ ಓಡ್ಲಾ ಹತ್ತಂದ್ರೆ ಚಪ್ಪಲ್ ಹರಿದೈತಿ ಹತ್ತು ಇಲ್ಲ, ಹಿಂದೆ ತಿರುಗಿ ನೋಡಂಗಿಲ್ಲ, ಒಟ್ಟ ಮನೆ ಮುಟ್ಟು ತಕ್ಕ ಓಡತಾನ. ಎದಕ್ಕೆ ಅನ್ಸಲತ್ತೇನ? ದೇವಿಗೆ. ಆ ದೇವ್ ಮಂದಿ ಮನ್ಯಾಗಿದ್ರೆ ಚಲೋಪ್ಪ, ಆರಾಮಿರ್ಲಾಕ ಚಲೋ. ಇದು ಹನುಮಂತಪ್ಪನ ಮನ್ಯಾಗನ ಐತಿ, ಮತ್ತಾರೂ ಅಲ್ಲ, ಅವನ ಹೆಂಡತಿ. ಹಿಂದಿನ ಸಿಟ್ಟೆಲ್ಲ ತೆಗೆದು ಜರ್ ಮುಂದೆ ನಿತ್ಲಂದ್ರೆ ಮುಂದೆ ನಿಂದ್ರಾವ ಯಾರು? ಅವಾಗ ಸಾಕಾಗಿ ಹೋತಾವ. ಯಾಕಂದ್ರೆ ಅವರು ಹೆಣ್ಮಕ್ಳು ಈ ಗಂಡ್ಮಕ್ಳಿಗೆ ಬಡ್ಕೊಳಂಗಿಲ್ಲ ದೇವ್ ಕಡಿಮೆ ಸ್ವಲ್ಪ. ಈ ಹೆಣ್ಮಕ್ಳಿಗೆ ಹೆಚ್ಚಿಗೆ ಬಡ್ಕೋತಾವ. ಅವಾಗ ಅವ ಅಂಜಿದ, ಭಾಳ ಅಂಜಿದ. ಮುಂಜಾನೆ ನಾಷ್ಟ ಮಾಡೋ ಟೈಮ್ಗೆ ಇಲ್ಲ, ನಾಷ್ಟ ಇಲ್ಲ, ಬಂದಾತು ನಾಷ್ಟ. ಮತ್ತು ದೇವ್ ಬಂದ್ರೆ ದೇವ್ ಹೆಂಗೆ ನಾಷ್ಟ ಮಾಡ್ತಾವೆ? ಅಡುಗೆ ಮಾಡತ್ತೆ, ಅವ ಆರ್ಡ್ರ್ ಮಾಡ್ತಾವೆ, ಇವಾಗ ಅವೇನು ಅಡುಗೆ ಮಾಡ್ತಾವೆ. ಆ ಬಳಿಕ ಒಂದು ಪರಿಸ್ಥಿತಿ ಹೇಳಲಾರ್ದಂಗಾತು. ಬಾಂಡೆನೂ ಇವನ ತೊಳೆದು, ಅಡುಗೆನೂ ಇವನ ಮಾಡೋದು, ಅರಿವಿನೂ ಇವನ ತೊಳೆದು, ಮನೆ ಕಸಾನೂ ಇವನ ಹೊಡೆದು, ಎಲ್ಲ ಇವಂದ ಅದು ಟೈಮ್ ಬಿಟ್ಟು ಬರೋದು ದೆವ್ವ. ಎಲ್ಲ ಕೆಲಸ ಮಾಡಿ ಊಟಕ್ಕೆ ಕುಂಡಿರ್ಬೇಕು, ಎದ್ದು ಬಿಡೋದು. ಈ ಯಾರ್ಯಾರ ಮನ್ಯಾಗ ದೆವ್ವ ಬಂದಿರ್ತಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಹೇಳಬಾರದು ಪರಿಸ್ಥಿತಿ. ಈಗ ಸದ್ಯ ಲೈಟ್ ಹೋತಂದ್ರೆ ಮತ್ತೆ ಎಷ್ಟು ಮಂದಿ ಅನ್ಸ್ತಿರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಲೈಟ್ ಐತೆ ಅಂತ ಬರೋಬ್ಬರಿ ಐತಿ. ಅವಾಗ ಹನುಮಂತಪ್ಪಗೆ ಸಾಕು ಬೇಕಾಗಿ ಹೋತು. ಕೈ ಹಿಡ್ಯಾಗ ಗೌರಿ ದೇವಿ ಅಂತ ಕೈ ಹಿಡ್ದಿದ್ದ, ಈಗ ಗೌರವ. ಅಲ್ಲಿ ಇಲ್ಲಿ ಕೇಳಿದ. ಒಬ್ಬರು ಹಿರಿಯರು ಹೇಳಿದರು, ನೋಡಪ್ಪ, ಬ್ರಹ್ಮ ರಾಕ್ಷಸವನ್ನು ಓಡಿಸುವಂಥ ಒಬ್ಬ ತಪಸ್ವಿ ಈಗ ಸದ್ಯ ಭೂಮಿ ಮ್ಯಾಲ ಯಾರದಾರಪ್ಪ ಅಂದ್ರೆ ಬೀಳೂರಿನ ಗುರುಬಸವ ಮಹಾಸ್ವಾಮಿಗಳು ಅದಾರ. ಅಲ್ಲಿ ಬರೇ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಪ್ರಸಾದ ಹಚ್ಕೊಂಡು ಬಾ, ಬ್ರಹ್ಮ ರಾಕ್ಷಸೇನು ಅಂದ. ಆಯ್ತು
ಮರುದಿವ್ಸನ ಮುಂಜಾನೆ ಎದ್ದು ಗೌರವನ ಕರ್ಕೊಂಡು ಬಂದ. ಎಲ್ಲಿಗೆ? ಬೀಳೂರಿಗೆ. ಬಂದು ಬೀಳೂರಾಗ ಅಜ್ಜವ್ರ ದರ್ಶನಕ್ಕೆ ಬಂದರು. ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗುರುವೇ ನೀವೇ ಕಾಪಾಡಬೇಕು ಅಂತಂದ. ಭಕ್ತಿ ಹುಟ್ಟುದ ಅವಾಗ. ನಮ್ಮ ಕೈ ಮಿಕ್ಕಿತು ಅಂದ್ರೆ ಕರೆ ಕರೆ ಭಕ್ತಿ ಬರ್ತೈತಿ. ಆವಾಗ ಏನಾಗೈತಪ್ಪ ಹೇಳು ಅಂತಂದರು. ಏನಿಲ್ರಿ, ನಮ್ಮ ಮನೆಯವ್ರು ಈಗ ಮೊದ್ಲಿನ ಗತ್ಲೆ ಉಳ್ದಿಲ್ಲ ಅಂತಂದ. ಯಾಕೆ ಏನಾಗೈತಿ? ನಾ ಕೈ ಹಿಡ್ಯಾಗ ಗೌರಿ ದೇವಿ ಅಂತ ಹಿಡ್ದಿದ್ನಿ, ಈಗ ದೆವ್ವಾಗಿ ನಿಂತಾಳ್ರಿ ಅಕ್ಕಿ. ಆವಾಗ ಗುರುಬಸವ ಮಹಾಶಿವಗಳು ಅದಕ್ಕೆ ಯಾಕೆ ಅನ್ಸ್ತಿ ಬಾ ಅಂಥೇಳಿ ಅಲ್ಲೇ ವಿಭೂತಿಯನ್ನು ತಗೊಂಡು ಆ ಗೌರವನ ಹಣೆಗೆ 3 ಬಟ್ಟು ವಿಭೂತಿಯನ್ನು ಹಚ್ಚಿದ್ರು. ತಲೆ ಮೇಲೆ ಕೈ ಇಟ್ಟು ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಹೇಳಿದರು. ಹೋಗಿ ದೇವ್ ಹೊತ್ತು ಅದೇನು ಮಾಡ್ತೈತಿ ಹೋಗಿ ಇಷ್ಟು ಹೇಳಿ ಇದನ್ನು ಮಾಡಿದರೂ ಆ ಹೆಣ್ಮಗಳ ದೇವ್ ಏನಿತ್ತು ಅದು ಹೋತ್. ಪ್ರಜ್ಞಾ ಬಂತ ಹೆಣ್ಣು ಮಗಳಿಗೆ. ನಾ ಯಾರದೀನಿ ಏನದೀನಿ ಅಂತ ಅವಾಗ ಗೊತ್ತಾತು. ಇಷ್ಟಾದ ಬಳಿಕ ಕರ್ಕೊಂಡು ಮತ್ತೆ ಊರಿಗೆ ಹೋದವ. ಕೌಟಿಕೊಪ್ಪಕ್ಕೆ ಹೋದ. ಹೋಗಿ 2 ದಿವಸ ಆರಾಮ್ ನಿದ್ದೆ ಮಾಡಿರಲಿಲ್ಲ. ಮತ್ತೆ ಮಧ್ಯಾಹ್ನ ಹೋಗಿಲ್ಲ ಅತ್ತದು. ಮತ್ತೊಂದು ದೇವ್ ಬತ್. ಈ ದೇವ್ ಎದಕ್ಕೆ ಬರ್ತಾವಂದ್ರೆ, ನೀವು ತಾಯಂದಿರು ಮನಸ್ಸಿನಾಗ ಏನು ಇಟ್ಕೊಳಕ್ಕೆ ಹೋಗ್ಬಾರ್ದು. ಒಬ್ಬರ ಗಪ್ಪಗಾರ ನೀವು ಮಾನಸಿಕವಾಗಿ ಏನೋ ಒಂದು ಪೆಟ್ಟಾಗಿರ್ತೈತಿ ನಿಮ್ಮ ಮನಸ್ಸಿಗೆ. ಅದನ್ನು ಚಿಂತೆ ಭಯ ಏನೋ ಇರ್ತೈತಿಲ್ಲ ತ್ರಾಸ, ಅದನ್ನು ನಿಮಗೆ ಆತ್ಮೀಯ ನಿಮ್ಮ ಗೆಳತಿಯರೇ ಇರಲಿ, ನಿಮ್ಮ ತಾಯರೇ ಇರಲಿ, ನಿಮ್ಮ ತಂಗಿಯರೇ ಇರಲಿ, ಅವ್ರ ಮುಂದೆ ನೀವು ಹಂಚ್ಕೊಳ್ಳಿಲ್ಲ ಅಂದ್ರೆ ಅವೇ ದೆವ್ವಾಗಿ ಪರಿವರ್ತನೆ ಆಕ್ಕವು. ಹಂಚ್ಕೋಬೇಕು. ಮತ್ತು ಹಂಚ್ಕೊಳ್ಳೋದಂದ ಕೂಡಲೇ ಈ ಊರಾಗ ಬಂದು ಹಂಚ್ಕೊಂಡಿರಿ ಎಲ್ಲರೇ. ಈ ಕಸ ತೆಗಿಲಕ್ಕೆ ವಾದಲ್ಲಿ ಅದು ಹಂಚ್ಕೊಂಡ್ರಿ ಅಂದ್ರೆ ಮುಗದ ಹೋತ್. ಇಂದು ಬೀಳೂರಾನ ಸುದ್ದಿ, ನಾಳೆ 10 ಊರಾನ ಸುದ್ದಿ. ಅದು ಮತ್ತೆ ಹೆಚ್ಚಾಕೈತಿ ದೇವು. ಅವಾಗ ಮುಗ್ಧ ಹೆಣ್ಮಗಳು ಗೌರವ್ ಮತ್ತೊಂದು ದೇವು ಬಡ್ಕೋತ. ಅವಾಗ ಇವಂಗ ತೀರ ತ್ರಾಸಾತು. ಮತ್ತು ಇನ್ನೇನು ಮಾಡಲಿಪ್ಪ, ಮತ್ತೆ ಕರ್ಕೊಂಡು ಬಂದ. ಅವಾಗ ಗುರುಗಳು ಮತ್ತೆ ವಿಭೂತಿಯನ್ನು ಹಚ್ಚಿದ್ರು. ಮತ್ತೆ ತಲೆ ಮ್ಯಾಲ ಕೈ ಇಟ್ಟು ಮಂತ್ರವನ್ನು ಹೇಳಿ ಇನ್ನು ದೇವ್ ಹೋಗಕ್ಕೆ ಹೋಗಪ್ಪ ಅಂತ ಕಳಿಸಿದ್ರು. 5-6 ಸಾರಿ ಬೇರೆ ಬೇರೆ ದೇವನ ಬಡ್ಕೊಂಡು ಇಷ್ಟೆಲ್ಲ ಆದ ಬಳಿಕ ಒಂದು ದಿನ ಸಾಕಾಗೆನ ಬಂದವ. ಗುರುಗಳ ಇನ್ನು ಮುಂದೆ ಎಂದಿಗೂ ದೆವ್ವ ಬರಬಾರದು, ಆ ರೀತಿ ಏನರೇ ನಮಗೆ ಹೇಳಿ ಕಳಿಸ್ರಿ. ಆವಾಗ ಗುರುಬಸವ ಮಹಾಶಿವಯೋಗಿಗಳು ಒಂದು ಬೆತ್ತವನ್ನು ತಗೊಂಡು ಈ ಬೆತ್ತವನ್ನು ಮನೆಯಲ್ಲಿ ದಿನಾಲು ಪೂಜಾ ಮಾಡ್ಕೋತೀರಿ. ನಿಮ್ಮ ಮನೆ ಸುತ್ತ ಎಂದಿಗೂ ದೆವ್ವ ಬರಂಗಿಲ್ಲ. ಆ ಬಳಿಕ ನಿಮಗೆ ಯಾವುದೂ ಕಾಡಾಟ ಬರುವುದಿಲ್ಲ. ಇದು ಸಾಮಾನ್ಯ ಬಡಿಗೆ ಅಂತ ತಿಳ್ಕೊಬೇಡ್ರಿ, ಇದು ಯೋಗದಂಡ ಮಂತ್ರದಂಡ ಅದ, ಇದನ್ನು ಮನೆಗೆ ಒಯ್ರಿ ಅಂತ ಕೊಟ್ಟರು ಗುರುಗಳು. ಕೊಟ್ಟ ಬಳಿಕ ಅದನ್ನು ಓದಿ ಮನೆಯಾಗಿಟ್ಟು ದಿನಾಲು ಪೂಜೆ ಮಾಡ್ಲಿಕ್ಕೆ ಹತ್ರು. ನೋಡ್ರಿ ಗುರುವಿನ ತಪೋಬಲ ಎಷ್ಟು ಇರ್ತೈತಿ ಅಂದ್ರೆ, ಮುಂದೆ ಆ ಗೌರವಗ ದೆವ್ವಂತೂ ಹೋಯಿತು. ಮೊದಲೇ ಮುಗ್ಧ ಮನಸ್ಸಿನ ಹೆಣ್ಮಗಳು, ಸ್ವಚ್ಛ ಮನಸ್ಸಿನವರಿಗೆ ಸಿದ್ಧಿನೂ ಅಷ್ಟೇ ಬೇಗನೆ ಆಗ್ತಾವೆ. ಆ ದಿನಾಲು ಯೋಗದಂಡವನ್ನು ಪೂಜೆ ಮಾಡ್ತಾ ಇದ್ಲು, ಗುರುಬಸವ ಶಿವಯೋಗಿಗಳನ್ನು ನೆನೆಸ್ತಾ ಇದ್ಲು. ಅದರ ಪರಿಣಾಮವಾಗಿ ಆ ಗೌರವನಿಗೆ ಸಿದ್ಧಿಗಳ ಪ್ರಾಪ್ತ ಆದವು. ಆ ನಂತರ ಆ ಊರಾಗೆ ಎಲ್ಲರೇ ದೆವ್ವ ಬಡ್ಕೊಂಡು ಸುದ್ದಿ ಬಂತು ಅಂದ್ರೆ ಗೌರವನ ಕಡೆ ಕರ್ಕೊಂಡು ಬರ್ತಿದ್ಲು. ಈಕೆಯೇ
ಆ ದಂಡವನ್ನು ಹಾಕಿ ಅವರ ತಲೆಗೆ ಹಚ್ಚಿ ವಿಭೂತಿ ಹಚ್ಚಿ ದೆವ್ ಹೊಕ್ಕತಿ ಹೋಗು ಅಂತ ಹೇಳಿ ಕಳಿಸಟ್ಟ ದೊಡ್ಡ ಎತ್ತರದ ಮಟ್ಟಕ್ಕೆ ಬೆಳೆದು ಅಲ್ಲಿಂದ ಊರಲ್ಲಿ ಯಾರೇ ಏನೇ ಕಷ್ಟ ನಷ್ಟ ಅಂತ ಬಂದ್ರೆ ಆ ಯೋಗದಂಡ ಏನಿತ್ತು ಅದರಿಂದಲೇ ಆ ಗೌರವ ಎಲ್ಲವನ್ನು ಮಾಡ್ತಾ ಇದ್ಲು. ಮುಂದೆ ಅವರಿಗೆ ಒಂದು ಮಗು ಹುಟ್ಟಿತು. ಆ ಮಗುವಿಗೆ ಗುರುಬಸವ ಅಂತ ಹೆಸರಿಟ್ರು. ಗೌರವನ ಮಗನ ಹೆಸರೇನಪ್ಪ? ಗುರುಬಸವ. ಯಾಕೆ ಅಂದ್ರೆ ಸತ್ತು ಹೋಗುವಂಥ ನನ್ನನ್ನು ಉದ್ಧಾರ ಮಾಡಿದಂಥ ಯೋಗಿ ಯಾರು ಅಂದ್ರೆ ಗುರುಬಸವ ಮಹಾಶಿವಯೋಗಿ. ಹೆಸರು ಯಾರ್ದು ಇಡಬೇಕು ಅಂದರೆ ಯಾರು ನಮಗೆ ಅನ್ನ ಹಾಕ್ಯಾರ, ಯಾರು ನಮ್ಮನ್ನು ಪಾಲನಾ ಪೋಷಣ ಮಾಡ್ಯಾರ, ಯಾರು ನಮಗೆ ದೀಕ್ಷೆಯನ್ನು ಕೊಟ್ಟಾರಲ್ಲ ಅಂಥ ಶಿವಯೋಗಿಯ ಹೆಸರನ್ನು ಇಡಬೇಕು ಅಂಥೇಳಿ ಗುರುಬಸವ ಮಹಾಶಿವಯೋಗಿಗಳ ಹೆಸರನ್ನಿಟ್ಲು. ಆ ನಂತರ ತನ್ನ ಮನೆಯಲ್ಲಿಯೇ ಗುರುಬಸವ ಮಹಾಶಿವಯೋಗಿಗಳ ಹಸ್ತವನ್ನು ಸ್ಪರ್ಶ ಮಾಡಿಸಿದಂಥ ಒಂದು ಲಿಂಗವನ್ನು ಓದು ಮನೆಯಲ್ಲಿ ಸ್ಥಾಪನಾ ಮಾಡಿ ಅದನ್ನೇ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅದಕ್ಕೆ ಈಗನೂ ದೆವ್ವ ಅಂತೇನರೆ ಬಂದು ಅಂದರೆ ಈ ಮಠಕ್ಕೆ ಕರ್ಕೊಂಬರುತ್ತು ಬರೀ. ಯಾಕೆ? ಇಲ್ಲಿ ಆ ಸಾಮರ್ಥ್ಯ ಅದ. ಒಬ್ಬ ಯೋಗಿಯ ರೋಮ ರೋಮವೆಲ್ಲವೂ ಕೂಡ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಾಗ ಮಂತ್ರ ಸಿದ್ಧವಾದಂಥ ಒಂದು ಕಾಯದಿಂದ ಒಂದು ಶರೀರದಿಂದ ಅವರು ಏನೇನು ಮಾಡ್ತಾರಲ್ಲ ಅವೆಲ್ಲವೂ ಸಿದ್ಧ ಕಾರ್ಯಗಳಾಗ್ತವ. ಸಾಮಾನ್ಯ ಭೂತ ಪ್ರೇತ ಬ್ರಹ್ಮ ರಾಕ್ಷಸಗಳೆಲ್ಲ ದಿಸೆಗೆಟ್ಟು ಓಡಿ ಹೋಗ್ತಾವೆ. ಅದೇ ರೀತಿಯಾಗಿ ಇನ್ನೊಂದು ಉಪಾಯ, ದೆವ್ವ ಭೂತ ಬ್ರಹ್ಮ ರಾಕ್ಷಸ ಅಂತ ಬಂದು ಅಂದ್ರೆ ಹನುಮಂತನ ಹೆಸರು ತಗೊಂಡ್ರಿ ಅಂದ್ರೆ ದೆವ್ವ ಭೂತ ಪ್ರೇತ ಓಡಿ ಹೋಗ್ತಾವೆ. ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾವೀರ ಜಬ ನಾಮ ಸುನಾವೈ, ನಾಸೈ ರೋಗ ಹರೈ ಸಬ ಪೀರಾ, ಜಪತ ನಿರಂತರ ಹನುಮತ ಬೀರ. ಹನುಮಂತನ ಹೆಸರು ತಗೊಂಡ್ರಿ ಅಂದ್ರೆ ಅಲ್ಲಿ ಶನಿನೂ ಬರಂಗಿಲ್ಲ, ಬ್ರಹ್ಮ ರಾಕ್ಷಸನೂ ಬರಂಗಿಲ್ಲ. ಅಷ್ಟ ತಾಕತ್ತ ಹನುಮಂತನ ಹೆಸರಿನೊಳಗದ. ಅಷ್ಟೇ ತಾಕತ್ತ ಗುರುಬಸವ ಮಹಾಶಿವಯೋಗಿಗಳ ನಾಮದಲ್ಲಿ ಅದ. ಹೀಗಾಗಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಅಜ್ಜ ಅವರ ಗದ್ದಿಗೆ ಪ್ರಸಾದವನ್ನು ಓದ ಜಗಲಿ ಮುಂದೆ ಇಡಬೇಕು ಒಂದು ಕಟ್ಟಿ. ಯಾಕೆ ಅಂದರೆ ಯಾವಾಗ ಹೆಂಗೆ ಏನು ಪರಿಸ್ಥಿತಿ ಬರ್ತೈತೆ ಅಂತ ಗೊತ್ತಿಲ್ಲ. ಗುರುವಿನ ಪ್ರಸಾದ ನಿಮ್ಮ ಮನೆಯಲ್ಲಿತ್ತು ಅಂದ್ರೆ ಅನರ್ಥಗಳಾಗುವುದಿಲ್ಲ, ಅಥವಾ ಅಂಥ ಕಷ್ಟದ ಪ್ರಸಂಗದಲ್ಲಿ ಒಂದು ಪರಿಹಾರ ಸಿಕ್ಕಂಗಾಗ್ತದೆ. ಇವೇನು ಸಾಮಾನ್ಯ ಅಲ್ಲವು. ದೆವ್ವ ಅಂದ್ರೆ ಎಂದು ಆ ಹೆಣ್ಮಗಳಿಗೆ ಆ ಭಾಷೆನ ಗೊತ್ತಿರಂಗಿಲ್ಲ, ಆ ಭಾಷೆದಾಗ ಮಾತಾಡ್ಲಿಕ್ಕೆ ಚಾಲೂ ಮಾಡ್ತಾರೆ ಅವರು. ದೆವ್ವ ಅಂದ್ರೆ ಬರೀ ಕಲ್ಪನಾತಿಷ್ಟೇ ಅಲ್ಲ, ಅದೊಂದು ದೊಡ್ಡ ಮನಃಶಾಸ್ತ್ರ. ಮನುಷ್ಯ ಅಂದ್ರೆ ಸಾಮಾನ್ಯ ಏನೇವು, ಅದ್ವಿತೀಯ ರಹಸ್ಯ ಅದ್ಭುತಗಳ ಆಗರ ಇವೆಲ್ಲ ಇರ್ತಾವೆ ಮನಸ್ಸಿನಲ್ಲಿ. ನಮ್ಮ ಮನಸ್ಸು ಅಂದರೆ ಏನು ಸಾಮಾನ್ಯ ಅಲ್ಲ. ಮತ್ತದ ಯೋಗಶಾಸ್ತ್ರಜ್ಞರು ಹೇಳ್ತಾರೆ, ಈ ಶರೀರಕ್ಕೆ ಆಯುಷ್ಯ 100 ವರ್ಷ, ಮನಸ್ಸಿಗೆ ಆಯುಷ್ಯ ಎಷ್ಟದ ಅಂದ್ರೆ ಕೋಟಿ ಕೋಟಿ ಅಬ್ಜಗಳಗಟ್ಟಲೆ ವರ್ಷ ಆಯುಷ್ಯ ಮನಸ್ಸಿಗದ. ನಾವು ಎಷ್ಟು ಜನ್ಮಗಳನ್ನು ಬಿಟ್ಟು ಬಂದಿರ್ತೀವಲ್ಲ, ಎಲ್ಲ ಸಂಸ್ಕಾರಗಳು ಮನಸ್ಸಿನಲ್ಲಿ ಸುಪ್ತವಾಗಿರ್ತಾವೆ. ಅದಕ್ಕೆ ನೋಡ್ರಿ, ಆ ಮನಸ್ಸಿನ ಲೀಲಾ ರಚನೆ ಗೊತ್ತಾಗಬೇಕು ಅಂದ್ರೆ ಈ ಕನಸು ಬೀಳ್ತಾವಲ್ಲ ರಾತ್ರಿ, ಅದು ಮನಸ್ಸಿನಲ್ಲಿರುವಂಥ ಭಾವನೆಗಳು, ವಿಚಾರಗಳು, ಸಂಸ್ಕಾರಗಳು, ಸುಪ್ತವಾಗಿರುವಂಥ ವಿಚಾರಗಳಿದೆ, ಅದು ಮನಸ್ಸಿನ ಪರದೆ ಮೇಲೆ ಮೂಡುತ್ತವು.
ಆನೆ ಆದಂಗೆ ಆಕ್ಕತಿ, ಮಾಡದಂಗೆ ಆಕ್ಕತಿ. ಕೆಲವೊಬ್ಬರಿಗೆ ಏನೇನೋ ಕನಸಂದ್ರೆ ಒಂದೇ ರೀತಿ ಇರ್ತಾವೇನೋ. ಹೀಗಾಗಿ ಮನಸ್ಸು ಅಂದ್ರೆ ಅಷ್ಟು ಅದ್ವಿತೀಯವಾಗಿರುವಂಥದ್ದು. ಆದ್ದರಿಂದ ನಾವು ಅದಕ್ಕಿಂತ ಹೆಚ್ಚಂದ್ರೆ ಧೈರ್ಯವಂತರಾಗಿರಬೇಕು. ದೇವು ಬತ್ತ ಅಂಜುಕಿತ ಅವು ಸ್ಮಶಾನದಾಗ ದೇವು ಏನು ಪಾಪ ಬೂದಿಯಾಗಿ ಹೋಗಿರ್ತಾವೆ. ಯಾವ್ಯಾತ್ರ ದೇವು ಅವು ಏನು ಇರಂಗಿಲ್ಲ ಅಲ್ಲಿ. ನಾವು ನೆಲದಾಗ ಹುಗ್ದದೇವಂದ್ರೂ ಕೂಡ ಅವೇನು ಕರೆ ದೆವ್ವ ಅಲ್ಲವ, ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಕೂತಿರ್ತಾವ. ಅವ್ಯಾತ್ರ ದೆವ್ವ ಯಾವ ಅಂದ್ರೆ ಊರಾಗ ತಿರುಗಾಡ್ತಿರ್ತಾವಲ್ಲ, ನಮಗೆ ಕಾಡುವಂಥವು ಇವೇ ನಿಜವಾದ ದೆವ್ವ ಇವು. ಜೀವಂತಿರುವಂಥ ಮನುಷ್ಯನಷ್ಟ ದುರ್ವಿಚಾರದ ಮನುಷ್ಯ, ದುರ್ಜನ, ದುಷ್ಟನಂಥ ಕೆಟ್ಟ ದೆವ್ವ ಯಾವುದೂ ಅಲ್ಲ ವಿಶ್ವದಲ್ಲಿ. ಅವೇನು ಮಾಡ್ತಾವೆ? ಗೋರ್ಯಾಗ ಕೂತಿರ್ತಾವೆ. ಪ್ರಾಣ ಹೋಗಿ ಅಲ್ಲೇನದ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿ ಕೂತಿರ್ತಾನ. ಅವ ಅಂಥ ದೆವ್ವ ಅಲ್ಲ. ದೆವ್ವ ಅಂದ್ರೆ ಸ್ವಸೇಂದ್ರಿಗೆ ಆತ್ಯಾಗಿ ಏನು ಕಾಡ್ತಾವಲ್ಲ ಅವು ದೆವ್ವಗಳು. ಮಾವಾಗೇನು ಕಾಡ್ತಾವಲ್ಲ ಅವು ದೆವ್ವಗಳು. ಆ ಬಳಿಕ ಕೆಲವೊಬ್ಬರು ರೊಕ್ಕ ತಗೊಂಡಿರ್ತಾರೆ. ಯಾವಾಗ ಕೊಡ್ತಿ ಚಕ್ರ ಬಡ್ಡಿಯಾಗಿ ಅದನ್ನು ಕೇಳ್ತಿರ್ತಾರಲ್ಲ, ಅಂಥವರು ದೆವ್ವಿನಂಗವರು. ನೋಡ್ರಿ ಎಷ್ಟು ಚಿತ್ರ ಹಿಂಸೆಯನ್ನು ಕೊಡ್ತಾರೆ ಮನುಷ್ಯರಿಗೆ. ಯಾರು ಕೊಡ್ತಾರಪ್ಪ? ದೆವ್ವಗಳಲ್ಲ, ಇವ ಮನುಷ್ಯರ. ಆದ್ದರಿಂದ ಧೈರ್ಯಂ ಸರ್ವತ್ರ ಸಾಧನಂ. ಸ್ಮಶಾನದಾಗ ಹೋಗಿ ಮಕ್ಕೊಂಡ್ರು ಏನೂ ಅಂಜಿಕೆ ಬರಬಾರ್ದು. ಅವ ಧೈರ್ಯವಂತಪ್ಪ. ದೆವ್ವಗಳು ನೋಡ್ಯಾರೇನು? ಉಲ್ಟಾ ಕಾಲಿರ್ತಾವತ್ರು ಇರ್ತಾವನ್. ಏನೋರು ಹೇಳಿದ್ದ ಕೇಳಿದೀವಿ ನಾವು. ಬಿಳಿ ಸೀರೆ ಉಟ್ಕೊಂಬರ್ತಾವ. ಅವು ಮೊನ್ನೆ ಒಂದು ಹಾಕಿದ್ರಿ ಇಲ್ಲೇ ಬೀಳೂರಾಗಿ ಎಲ್ಲೋ ಕಂಡತ್ತಾವ JCB ಡ್ರೈವರ್ಗೆ. ಅದು ಹಿಂಗೆ ಎರಡು ಕೆಂಪು ಲೈಟ್ ಬಿಟ್ಟಾರ. ಅದು ಈ ಕಡೆ ನೋಡೈತಿ, ಇವನ ಕಡೆ ಡ್ರೈವರ್ನ ಕಡೆ. ಹಿಂದೊಂದು ಮ್ಯೂಸಿಕ್ ಕೂಡಿಸ್ಯಾರ. ಅದೇನಾದ ಕರೆ ದೆವ್ವಾದಲ್ಲ. ಮನುಷ್ಯನ ಮನಸ್ಸಿನ ರಚನಾ ಯಾವ ರೀತಿ ಅದ ಅಂದ್ರೆ ಅನ್ನಿಸ್ತೈತಿ. ಧೈರ್ಯದಿಂದಿದ್ದೀವಿ ಅಂದ್ರೆ ಜಗತ್ತನ್ನೇ ಗೆದ್ದು ಹೋಗಬಹುದು, ಅಷ್ಟು ಸಾಮರ್ಥ್ಯ ಮನಸ್ಸಿನೊಳಗೈತಿ. ಇಷ್ಟು ದೊಡ್ಡವರಾದೀವಿ, ಏನೋ ದೆವ್ವಗಳಿಗೆ ಅನ್ಸ್ಕೋತ ಕೂತಿದ್ದೀವಿ ನಾವು. ಆ ಸಣ್ಣ ಹುಡುಗರಿಗೆ ಅನ್ಸಿಸ್ತಿರ್ತಾರಲ್ಲ, ಹೊರಗೆ ಹೋಗಬೇಡ ತಮ್ಮ, ದೆವ್ವ ಅದಾವಲ್ಲಿ, ಹುಳ ಅದಾವ, ಹಾವು ಅದಾವ ಅಂತ ಅಂಜಿಸ್ತಿರ್ತಾರಲ್ಲ. ಹಂಗೆ ನಮ್ಮ ಪರಿಸ್ಥಿತಿ ಆಗೈತಿ. ಆದ್ದರಿಂದ ಇದೆಲ್ಲ ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ, ನಾವು ತಿಳುವಳಿಕಿರ್ಲಾರ್ದಕ್ಕೆ ಸಣ್ಣ ಪುಟ್ಟ ವಿಷಯಗಳಿಗೆ ಅಂಜುತ್ತಿರ್ತೀವಿ. ಒಂದು ಆತ್ಮಬಲ, ಮನೋಬಲ, ಧೈರ್ಯ, ಸ್ಥೈರ್ಯ ಬರಬೇಕಾಗಿತ್ತು ಅಂದ್ರೆ ಒಂದು ಪರಮಾತ್ಮನ ಮಹಾಮಂತ್ರದ ಸ್ಮರಣ, ಒಂದು ಗುರುವಿನ ಧ್ಯಾನ, ಇವೆರಡಿದ್ರೆ ಸಾಕು, ಸಮುದ್ರವನ್ನು ದಾಟಿ ಹೋಗ್ಬೋದು, ಅಷ್ಟು ಸಾಮರ್ಥ್ಯ ಬರ್ತದೆ. ಯಾಕೆ ಅಂಜಬೇಕು? ಅಂಜುದು ಅದಕ್ಕೆ ನಾವು ಗಟ್ಟಿಲ್ಲ. ಮೊದಲ ನಮಗೆ ಅನ್ಸೋದು ಭಾಳ ಸುಲಭದ ಕೆಲಸ. 2 ರೂಪಾಯಿ ಲಿಂಬೆ ಹಣ್ಣ, 4 ರೂಪಾಯಿ ಸೂಜಿ, ಒಂದು ಚೀಟಿ, ಒಂದು ಗೊಂಬೆ ತಂದು ಹೋಗಿದ್ರೆ ಅಂದ್ರೆ ಮುಗಿದ ಹೋತ್. ಯಾರೋ ಮಾಡಿಸ್ಯಾರ. ಆದ್ದರಿಂದ ಮನುಷ್ಯನೇ ಇದಕ್ಕೆಲ್ಲ ಅಷ್ಟೊಂದು ಮಹತ್ವ ಕೊಡಬೇಡ. ಅಂಜಲಾಕೆ ಏನೈತಿ? ಋಷಿಗಳು ಹೇಳ್ಯಾರಲ್ಲ, ನಿನ್ನ ಒಳಗಿರುವಂಥದ್ದು ದೆವ್ವ, ಭೂತ, ಪ್ರೇತ, ಬ್ರಹ್ಮ, ರಾಕ್ಷಸಗಳಲ್ಲ, ನಿನ್ನ ಒಳಗಿರುವಂಥದ್ದು ಸಾಕ್ಷಾತ್ ಶಿವಚೈತನ್ಯ ಅದ ಅಂತ ಋಷಿಗಳು ಹೇಳ್ಯಾರ. ಯಾಕೆ ಅನ್ಸ್ದೀಪ? ತುಸು ಒಳಗೆ ಹೋಗಿ ನೋಡು. ಎಲ್ಲಿ? ಮನ್ಯಾಗ ಒಳಗೆ ಹೋಗಿ ಅಲ್ಲ, ನಿನ್ನ ಮನಸ್ಸಿನ ಒಳಗೆ ಹೋಗಿ ನೋಡು. ನೀನೇ ಶಿವಸ್ವರೂಪಿಯದಿ.
ಆದ್ದರಿಂದ ನಾವೆಲ್ಲರೂ ಗುರುಬಸವ ಮಹಾಶಿವಯೋಗಿಗಳವರ ಈ ಚರಿತ್ರೆ ನಮಗೆ ಏನು ಹೇಳ್ತದಂದ್ರೆ, ಸಣ್ಣ ಪುಟ್ಟು ಸಂಗತಿಗಳಿಗೆ ಯಾಕೆ ಅಂಜತಿಪ್ಪ? ನೀವು ತಾಯಂದಿರು ಒಟ್ಟ ದೆವ್ವ ಬರಂಗಿಲ್ಲ ನಿಮಗೆ. ಉಪಾಯ ಏನು? ಎಲ್ಲರೂ ಕೊರಳಾಗ ಒಂದೊಂದು ರುದ್ರಾಕ್ಷಿ ಹಾಕೋರಿ. ಅವು ಬೋರ್ಮಾಳ ಅವು ಇವು ಬೇರೆ ಬೇರೆ ಬಂಗಾರದು ಬಿಡ್ರಿ ಅನ್ಕ ನಡಿತೈತಿ. ಅವು ಬಂಗಾರಕ್ಕೆ ಮತ್ತೆ ಹೆಚ್ಚಿಗಿಲ್ಲ, ದೆವ್ಗಳು ಭಾಳ ಬರ್ತಾವೆ ಬಂಗಾರಕ್ಕೆ. ತುಟ್ಟಿ ಆತ್ಲ ಬಂಗಾರಿಗೆ ಹೆಚ್ಚಿಗೆ ದೇವು ಬಡ್ಕೋತಾವ ಬಂಗಾರ ಇದ್ದವ್ರಿಗೆ. ಅದಕ್ಕೆ ಅವೆಲ್ಲ ಬಿಟ್ಟರು ನಡಿತೈತಿ. ಕೊರಳಾಗ ಒಂದೊಂದು ರುದ್ರಾಕ್ಷಿ ಮಾಲೆಯನ್ನು ಹಾಕೊಂಡು ಸದಾ ಕಾಲದಲ್ಲಿಯೂ ಓಂ ನಮಃ ಶಿವಾಯ ಅನ್ನುವ ಜಪ ಯಾರು ಮಾಡ್ತಾರಲ್ಲ ಅವರ ಹೆಸರು ಸಹಿತ ತಗೊಳಂಗಿಲ್ಲ ದೇವುಗಳು. ಈ ಅಜ್ಜವರ ಮಠ ಏನು ಕಲಿಸ್ತದ ನಮಗೆ? ದಿನಾಲು ಎದ್ದು ಲಿಂಗ ಪೂಜೆಯನ್ನು ಮಾಡುವುದು, ಆ ಬಳಿಕ ಜಪವನ್ನು ಮಾಡುವುದು, ಒಂದು ಹೊತ್ತಿನ ಊಟವನ್ನಾದರೂ ಇನ್ನೊಬ್ಬರಿಗೆ ದಾಸೋಹ ಮಾಡುವುದನ್ನು ಕಲಿಸುವಂಥ ಮಹಾಮಠವೇ ಬೀಳೂರಿನ ವಿರಕ್ತ ಮಠ. ಹೀಗಾಗಿ ತಾವೆಲ್ಲರೂ